ಹಾಯ್ ಫ್ರೆಂಡ್ಸ್ ಅನ್ನು ನನಗೆ ಇನ್ನೊಂದು ಆಪರೇಷನ್ ಅಂತ ಹೇಳಿದ್ರಲ್ಲ, ಅವಾಗಿಂದ ಭಯ ಶುರುವಾಗಿ ನನ್ನ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಜಿಲೇಬಿ ಮಾಡ್ತಾ ಇದ್ದೀನಿ, ಇನ್ಸ್ಟಂಟ್ ಜಿಲೇಬಿ ಮಾಡ್ತಾ ಇದ್ದೀನಿ. ನಿಮ್ ಪಾತ್ರೆ ತಗೊಳ್ತಿಯಲ್ಲ, ಎಷ್ಟು ಚೆನ್ನಾಗಿರುತ್ತೆ, ಕ್ಯೂಟ್ ಕ್ಯೂಟ್ ಆಗಿರುತ್ತೆ ನೋಡಕ್ಕೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇನ್ನ ಒಂದು 2-3 ದಿವಸ ಮನೆ ಹತ್ರನೇ ಕಾರ್ ಡ್ರೈವ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ. ಸೊ ಆರಾಮಾಗಿ ಓಡಿಸ್ತಾ ಇದ್ದೀನಿ. ಅಂಡ್ ಡಾಕ್ಟರ್ ಕೂಡ ಹೇಳಿದ್ದಾರೆ, ನೀವು ಆದಷ್ಟು ಎಷ್ಟು ಕೈನ ಮೂವ್ ಮಾಡ್ತೀರಲ್ವಾ ಅಷ್ಟು ಬೇಗ ಚೆನ್ನಾಗಾಗತ್ತೆ. ಅಂಡ್ ನಿಮ್ಮ ಕೈ ಕೂಡ ಚೆನ್ನಾಗಿ ಮೂವ್ ಆಗ್ಲಿಕ್ಕೆ ನಿಮ್ಗೆ ಹೆಲ್ಪ್ ಆಗತ್ತೆ. ನೀವು ಅದನ್ನ ಹಾಗೆ ಬಿಟ್ಬಿಟ್ರೆ ಸೊ ಮುಂದೆ ತುಂಬಾ ಪ್ರಾಬ್ಲಮ್ ಆಗತ್ತೆ, ಆ ಕೈಯಿಂದ ನೀವು ತುಂಬಾ ಸಫರ್ ಆಗ್ಬೇಕಾಗತ್ತೆ ಅಂತ ಹೇಳಿದ್ರು. ಬಟ್ ಇವಾಗ ಡ್ರೈವಿಂಗ್ ಮಾಡ್ತಾ ಇದ್ದೀನಿ. 1-2 ದಿವಸ ಮನೆ ಹತ್ರ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪನೇ ಹೋದ್ನಲ್ವಾ, ಹಾಗಾಗಿ ಸ್ವಲ್ಪ ಏನು ಪೇನ್ ಅಂತ ಏನು ಅನ್ಸ್ಲಿಲ್ಲ. ಹೊರಗಡೆ ಹೋಗ್ತಾ ಇದ್ದೀನಿ ಇವಾಗ ಮೀನ್ ತಗೊಂಬರೋಣ ಅಂತ ಹೇಳ್ಬಿಟ್ಟು. ನಾನು, ರೇಖಾ ಮತ್ತೆ ವೀರು ಹೋಗ್ತಾ ಇದ್ದೀವಿ. ಇನ್ನ 2 ಮಕ್ಳು ಬರ್ತೀನಿ ಅಂದ್ರು. ಬಟ್ ಈ 3 ಜನರನ್ನ ಕರ್ಕೊಂಡು ಹೋಗಿ ಅಪ್ಪ ಕಷ್ಟ ಆಗ್ಬಿಡುತ್ತೆ ನಮ್ಗೆ ಅಂತ ಅವ್ರಿಬ್ರನ್ನ ಮನೇಲೆ ಬಿಟ್ಟು ಬಂದಿದ್ದೀನಿ. ಏನೋ ನೈಟ್ ಎಷ್ಟೊಂದು ಮಳೆ ಬಂದಿತ್ತು. ಈಗ ನೋಡಿ ಬೆಳಗ್ಗೆ ಆಗದೆ ಬಿಸಿಲು ತುಂಬಾ ಬಂದ್ಬಿಡುತ್ತೆ. ಅನ್ನು ಇನ್ನೊಂದ್ಸಲ ಹಾಯ್ ಫ್ರೆಂಡ್ಸ್ ಅನ್ನು. ಫ್ರೆಂಡ್ಸ್, ಇನ್ನ ಇವತ್ತು ಕೆರೆ ಮೀನು ತಗೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ದೀವಿ. ತುಂಬ ದಿನಗಳಾಯಿತು ಕೆರೆ ಮೀನು ತಂದು. ನಮ್ಮನೇಲಿ ಮಕ್ಕಳು ಮೀನು ಚೆನ್ನಾಗಿ ತಿಂತಾರೆ, ಹಾಗಾಗಿ ಮುಳ್ಳು ಕಮ್ಮಿ ಇರೋದು 1-2 ಮೀನು ತಗೊಂಡಿದ್ದೀನಿ. ಇನ್ನು ಕ್ಲೀನ್ ಮಾಡಿಸ್ಕೊಂಡು ಬೇರೆ ರೂಟಿಂದ ಬರಬೇಕಾದ್ರೆ ಈ ಅಂಗಡಿ ಕಾಣಿಸ್ತು ನನಗೆ. ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಶಾಪು. ಇದು ನೋಡಿ, ಅನ್ಪಾಲಿಷ್ಡ್ ರೈಸ್ ಅಂತೆ, ಸೇಮ್ ಬ್ರೌನ್ ರೈಸ್ ಥರ ಇಲ್ವಾ? ನನಗೇನಾದರೂ ಈ ಥರ ಹೊಸ ರೈಸ್ ಕಾಣಿಸ್ತು ಅಂದರೆ ಅದನ್ನು ಟೇಸ್ಟ್ ಮಾಡಬೇಕು ಅಂತ ಹೇಳಿ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಎಲ್ಲದೂ 1 kg ತಗೊಂಡೆ. ಯಾಕೆಂದರೆ ಒಂದೊಂದು ರೈಸಲ್ಲೂ ಒಂದೊಂದು ಥರದ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಹಾಗಾಗಿ ಈ ಥರ ಚೇಂಜ್ ಮಾಡ್ತಾ ಇರ್ತೀನಿ. ಏನು ಜಿಮ್ ಎಲ್ಲ ಖಾಲಿ ಇದೆ ಅಂತ ಅಂದ್ಕೊಂಡಿರ್ಬೋದು. ಸೊ ನಮ್ಮ ಮನೇಲಿ ಒಂದು ಥ್ರೆಡ್ ಮಿಲ್ ಮತ್ತು ಒಂದು ಮಷೀನ್ ಒಂದಿತ್ತಲ್ವ. ಸೊ ಅದಾದಮೇಲೆ ಇನ್ನೇನು ನಾವು ತರಿಸೇ ಇರಲಿಲ್ಲ. ಹಾಗಾಗಿ ಕೆಲವೊಂದು ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ತರಿಸಿದ್ರು ರಾಜು. ಅದನ್ನು ಫಿಕ್ಸ್ ಮಾಡಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಸೊ ಇನ್ನು ಎಲ್ಲ ಸೆಟಪ್ ಮಾಡಿದ್ಮೇಲೆ ಹೇಗಿದೆ ಅನ್ನೋದು ಫೈನಲಾಗಿ ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟೊಂದಿದೆ. ಇವ್ರಿಗೆ ಇದೆಲ್ಲ ರೆಡಿ ಮಾಡಲಿಕ್ಕೆ 1 2 to 3 hours ಬೇಕು ಅಂತ. ಇವಾಗ ರಾಜು ಇದೇನು ತರಿಸಿದಾರಲ್ವಾ, ಇದು ಬಂದಿತ್ತು ಅಂದರೆ ಎಲ್ಲ ಥರದ ವರ್ಕೌಟ್ಸ್ನ ನಾವು ಮಾಡ್ಬೋದು. ಇನ್ನೊಂದೇನು ಗೊತ್ತಾ, ನಾವು ಹಳೆ ಮನೇಲಿ ಇರಬೇಕಾದ್ರೆ ರಾಜು ರೇಖಾಗೆ ನೀನು ವರ್ಕೌಟ್ಸ್ ಮಾಡು, ಸ್ವಲ್ಪ ಫಿಟ್ ಆಗಿರ್ತೀಯ ಅಂಥೇಳಿ ಹೇಳಿದಾಗ ಸೊ ಅವಳು ಅದನ್ನು ಸೀರಿಯಸ್ ಆಗಿ ತೊಗೊಂಡು ನಮ್ಮ ಮನೆಗೆ ಬಂದಾಗೆಲ್ಲ ರಾಜು ಅವಳಿಗೆ ಕೆಲವೊಂದು ವರ್ಕೌಟ್ಸ್ ಎಲ್ಲ ಹೇಳ್ಕೊಡ್ತಾಯಿದ್ರು. ಸೊ ಅವಳು ಹೋಗ್ತಾ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಇವಾಗ ಜಿಮ್ಗೂ ಜಾಯ್ನ್ ಆಗಿದ್ದಾಳೆ. ಆಗಲೇ ಸುಮಾರು ತಿಂಗಳುಗಳಾಯಿತು ಹೋಗಲಿಕ್ಕೆ. ಅವಳು ಆಫೀಸಲ್ಲಿ ಕುತ್ಕೊಂಡು ಸ್ವಲ್ಪ ಕತ್ತು ನೋವು ಬರುತ್ತೆ ಅಂತ ಹೇಳ್ತಾ ಇದ್ಲು. ಬಟ್ ಇವಾಗ ಆ ಥರದ್ದು ಏನೂ ಇಲ್ವಂತೆ. ನಮ್ಮನೆಗೆ ಯಾರೇ ಬಂದ್ರೂ ಏನಾದರೂ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ರಾಜು ಫಸ್ಟ್ ಅವರಿಗೆ ವರ್ಕೌಟ್ಸ್ ಮಾಡಿ, ಸ್ವಲ್ಪ ಫಿಟ್ ಆಗಿರಿ, ವೆಯ್ಟ್ ಲಾಸ್ ಮಾಡಿ, ಈ ಥರದ್ದೆಲ್ಲ ಹೇಳ್ಕೊಡ್ತಾರೆ. ಇನ್ನೊಂದು ಕಡೆ ಥ್ರೆಡ್ ಮಿಲ್ ಕೂಡ ಸ್ವಲ್ಪ ಏನೋ ಸ್ಟಕ್ ಆಗಿತ್ತು. ನಾನು ಅಂದ್ಕೊಂಡಿದ್ದೆ ಅದರಲ್ಲಿ ಏನೋ ಸಿಕ್ಕಾಕೊಂಡಿದೆ ಅಂತ. ಚಿನ್ನಿಮ ಆಟಾಡೋ ಟೈಮ್ನಲ್ಲಿ ಅದರಲ್ಲಿ ಸ್ಪೂನು, ಹೇರ್ ಕ್ಲಿಪ್ ಎಲ್ಲ ಹಾಕ್ಬಿಟ್ಟಿದ್ದಾಳೆ. ಅದು ಆನ್ ಮಾಡಿದ್ರೂ ವರ್ಕ್ ಆಗ್ತಾ ಇರಲಿಲ್ಲ. ಹಾಗಾಗಿ ಇವ್ರ ಕೈಲೇ ಅದನ್ನು ಕೂಡ ಮಾಡಿಸ್ತಾ ಇದ್ದೀವಿ. ನಮ್ಮ ಮನೆ ನೋಡಲಿಕ್ಕೆ ಅಥವಾ ನಮ್ಮ ಮನೆಗೆ ಯಾರೇ ಬಂದ್ರೂ, ಜಿಮ್ ರೂಮ್ಗೆ ಏನಾದರೂ ಬಂದರು ಅಂದ್ಕೊಳ್ಳಿ, ಇದ್ರ ಮೇಲೆ ಹತ್ತಿ ಒಂದು 10 ನಿಮಿಷ ನಿಂತ್ಕೊಂಡು ಫೀಲ್ ಮಾಡ್ತಾರೆ ನೋಡಿ. ತುಂಬಾ ಇಷ್ಟ ಆಗೋಗ್ಬಿಡುತ್ತೆ ಅವರಿಗೆ. ಯಾಕೆಂದರೆ ಯಾವುದೇ ರೀತಿ ಕಷ್ಟಪಡ್ದಲ್ಲೇ ಫ್ಯಾಟ್ ಲಾಸ್ ಮಾಡ್ಬೋದಲ್ಲ ಅಂತ. ಏನೋ ರೇಖಾ ಜಿಮ್ಮಲ್ಲಿ ಏನೆಲ್ಲ ವರ್ಕೌಟ್ಸ್ ಮಾಡ್ತಾ ಇದ್ಲು ಅದನ್ನು ತೋರಿಸ್ತಾ ಇದ್ಲು. ಏನೋ ಅವ್ರು ಸೆಟ್ ಮಾಡಿ ಹೋದರು. ಏನೋ ಬೆಳಗ್ಗೆನೇ ನಾನು ಮೀನು ತಂದಾಗ್ಲೇ ಮಸಾಲೆ ಎಲ್ಲ ಹಚ್ಚಿಟ್ಟಿದ್ದೆ. ಈಗ ಹೋಗಿ ಅಡುಗೆ ಶುರು ಮಾಡಬೇಕು. ನಮಗಂತೂ ಸ್ವಲ್ಪ ಟೈಮ್ ಸಿಗೋದೇ ಈ ಥರ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತೀವಿ. ಇವತ್ತು ಮಧ್ಯಾಹ್ನ ಅಡುಗೆ ಮಾಡ್ಕೊಂಡ್ಬಿಟ್ಟು ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಮ್ಮ ಮನೆಗೆ ಯಾರೇ ಬಂದ್ರೂ ಸೊ ಒಂದು ದಿವಸ ಸ್ವೀಟ್ ಅನ್ನೋದು ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಮಾಡಿ ಇಟ್ಟಿರ್ತೀವಿ. ಬಟ್ ಈ ಟೈಮ್ ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಏನೂ ಮಾಡೋಕ್ಕೂ ಆಗಿಲ್ಲ. ಎಲ್ಲ ಹಂಗಂಗೆ ತಂಗಿ ಬಂದಿದ್ದಕ್ಕೆ ಕೈ ನೋವ ಮರ್ತೋಗ್ಬಿಟ್ಟಿದೆಯಲ್ಲ. ನೋಡೆಲ್ಲ ಪಲ್ಯ ಎಲ್ಲ ಬೇಳೆ ಮಸಿತಾ ಇದ್ದೀನಿ.
ಸ್ಟ್ರಾಂಗ್ ಆಗ್ಬಿಟ್ಟಿದ್ದೀರ. ಸ್ವಲ್ಪ ಹುಷಾರಾಗಿದ್ದೀನಲ್ಲ, ತೊಂದರೆ ಇಲ್ಲ. ಇವೆಲ್ಲ ಮಾಡ್ಬೇಕಂತೆ ನಾನು ಮಾಡಿಲ್ಲ. ವರ್ಕೌಟ್ಸ್ ಮಾಡಿದ್ರೆ ಇನ್ನೂ ಇಂಪ್ರೂವ್ ಆಗುತ್ತೆ. ನನಗೆ ಇನ್ನೊಂದು ಆಪರೇಷನ್ ಅಂತ ಹೇಳಿದ್ರಲ್ಲ, ಅವಾಗಿಂದ ಭಯ ಶುರು ಆಗಿ ನನ್ನ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಮಕ್ಕಳು ಮನೇಲಿದ್ದಾರೆ, ಏನಾದ್ರು ಸ್ವೀಟ್ ಮಾಡೋಣ ಅಂತ ಅನ್ಕೊಡಿ, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸೊ ಮೋಕ್ಷ 2 ಸ್ವೀಟ್ಗಳಿದ್ದಾನೆ, ಅದ್ರಲ್ಲಿ ಒಂದು ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟು ಅಡುಗೆ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಬೇಕಾದರೆ ಊಟ ಆದರೂ ಮಾಡ್ಬೋದು, ಇಲ್ಲಾಂದರೆ ಫಸ್ಟ್ ಸ್ವೀಟ್ ಆದರೂ ಮಾಡ್ಬೋದು. ಹೇಳ್ತೀನಿ ನಿಮ್ಗೆ ಏನು ಸ್ವೀಟ್ ಅಂತ. ಚಿನಿಮಾಗೆ ಮತ್ತು ಧೀರುಗೆ ಇತ್ತೀಚೆಗೆ ಸ್ವಲ್ಪ ಜೆಲಸ್ ಎಲ್ಲ ಬರ್ತಾ ಇದೆ. ಅಂದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಅವಳೇನಾದರೂ ರೇಖಾನ ಹತ್ರ ಮಾತಾಡಿದ್ರೆ ಅವನಿಗೆ ಸಿಟ್ಟು ಬಂದುಬಿಡುತ್ತೆ. ಅವನು ಕೂಡ ಬಂದು ಶೇರ್ ಮಾಡೋದು, ಮುತ್ತು ಕೊಡೋದು ಎಲ್ಲ ಮಾಡ್ತಾನೆ. ಅವಳು ಏನೋ ಸೀಕ್ರೆಟ್ ಶೇರ್ ಮಾಡ್ತಿದ್ದಾಳೆ, ಬಟ್ ಎಲ್ಲರಿಗೂ ಕೇಳಿಸ್ತಾ ಇದೆ. ರೇಖಾ ಲೆಫ್ಟಿ ರೈಟ್ ಹ್ಯಾಂಡಿಂದ ಟ್ರೈ ಮಾಡ್ತಾ ಇದ್ದಾಳೆ. ನೀನು ಬರೀ ಲೆಫ್ಟ್ ಹ್ಯಾಂಡಲ್ಲಿ ಬರಲ್ಲಪ್ಪ. ರೈಟ್ ಹ್ಯಾಂಡ್ ತುಂಬಾ ಕಷ್ಟ ಆಗುತ್ತಲ್ಲ. ಪರವಾಗಿಲ್ಲ, ಚೆನ್ನಾಗಿ ಬರ್ತದೆ. ಗುಲಾಬ್ ಜಾಮೂನ್ ಸಣ್ಣ ಮಕ್ಕಳು ಬರ್ದಂಗಿದೆ. ಇನ್ನು ಮಕ್ಕಳಿಗೆ ಊಟ ಮಾಡಿಸಿ ಇವಾಗ ನಾನು ರೇಖಾ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಾನಿವತ್ತು ಬೇಳೆ ಸಾರು ಮಾಡಿದ್ದೆ, ಅದ್ರ ಜೊತೆಗೆ ಫಿಶ್ ಫ್ರೈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ರಸಮ್ ಮಾಡೋಣ ಅನ್ನಿಸ್ತು, ಬಿಸಿಲು ಜಾಸ್ತಿ ಇರೋದ್ರಿಂದ ಎರಡೂ ಹೀಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಳೆ ಸಾರು ಫಿಶ್ ಫ್ರೈ ಮಾಡಿದ್ದೆ. ಫ್ರೆಂಡ್ಸ್, ಇನ್ನು ಈಗ ತಾನೇ ಊಟ ಮುಗೀತು. ಸರಿ, ಸ್ವೀಟ್ ಏನಾದರೂ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಜಿಲೇಬಿ ಮಾಡ್ತಾ ಇದ್ದೀನಿ, ಇನ್ಸ್ಟಂಟ್ ಜಿಲೇಬಿ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಜಿಲೇಬಿನ ಜಸ್ಟ್ 10 ನಿಮಿಷದಲ್ಲೇ ಮಾಡಿಬಿಡ್ಬೋದು. ತೋರಿಸ್ತೀನಿ ನೋಡಿ. ರೇಖಾ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿ ನಾನು ಲೆಫ್ಟ್ ಹ್ಯಾಂಡಲ್ಲೇ ಮಾಡ್ತಾ ಇದ್ದೀನಿ. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನಮ್ಮ ಮನೆಗೆ ರೇಖಾ ಬರ್ತಾಳಲ್ಲ ಅವಾಗವಾಗ, ಫಸ್ಟ್ ಅವಳು ಏನು ನೋಡ್ತಾಳೆ ಗೊತ್ತಾ, ನಾನು ಯಾವ ವೆಸಲ್ಸ್ ಯೂಸ್ ಮಾಡ್ತೀನಿ, ಯಾವ ಅಡುಗೆಗೆ ಯಾವ ಪಾತ್ರೆಗಳು ತಂದಿಟ್ಟಿರ್ತೀನಿ, ಅದು ಬಂದು ನೋಡ್ಬಿಟ್ಟು ಹೇಳ್ತಾಳೆ. ಬೆಳಿಗ್ಗೆನೂ ಹಾಗೆ ಹೇಳ್ತಿದ್ದು, ನಿಮ್ಮ ಪಾತ್ರೆ ತಗೊಳ್ತೀಯಲ್ಲ ಎಷ್ಟು ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ ನೋಡೋಕ್ಕೆ, ಆ್ಯಂಡ್ ಯೂಸ್ ಮಾಡೋಕ್ಕೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ತಿರ್ತಾಳೆ. ಯಾಕೆ ಆ ರೀತಿ ಅನಿಸುತ್ತೆ ಗೊತ್ತಾ, ಹೆಣ್ಮಕ್ಳಿಗೆ ಯಾರು ಕುಕಿಂಗ್ ಎಲ್ಲ ಜಾಸ್ತಿ ಮಾಡ್ತಾರಲ್ಲ ಅವ್ರಿಗೆ ಜಾಸ್ತಿ ಆಸಕ್ತಿ ಇರುತ್ತೆ, ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಆ ಥರ ಪಾತ್ರೆಗಳು ಅವ್ರಿಗೆ ತುಂಬ ಇಷ್ಟ ಆಗತ್ತೆ. ಸೊ ಅದೇ ಥರ ನಮ್ಮ ಮನೇಲಿ ಕೂಡ ಅಷ್ಟೇ. ನಾನಂತೂ ಹೊಸ ಮನೆಗೆ ಬಂದ್ಮೇಲೆ ಆಲ್ಮೋಸ್ಟ್ ಎಲ್ಲದೂ ಸ್ಟೀಲೇ ಯೂಸ್ ಮಾಡ್ತಾ ಇದ್ದೀನಿ. ಕುಕಿಂಗ್ ಮಾಡೋಕ್ಕಾಗಿರ್ಬೋದು, ನಾವು ಯೂಸ್ ಮಾಡೋಕ್ಕೆ ಯಾವಾಗಲೂ ಒಂದ್ಸಲ ಏನಾದರೂ ಬೇಡ ಅನ್ಕೊಂಡ್ರೆ, ನೆಸೆಸಿಟಿ ಇತ್ತು ಅದನ್ನ ನಾನ್ ಸ್ಟಿಕ್ಕಲ್ಲೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮಾತ್ರನೇ ನಾನು ನಾನ್ ಸ್ಟಿಕ್ ಯೂಸ್ ಮಾಡ್ತೀನಿ. ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ನೋಡಿ ಈ ಥರ ಇವತ್ತು ಮಾಡ್ತಾ ಇದ್ದೀನಲ್ವ, ಸ್ಟೀಲ್ ಪಾತ್ರೆಗಳನ್ನೇ ಯೂಸ್ ಮಾಡ್ತೀನಿ. ಸೊ ನಾನು ಈ ಪಾತ್ರೆಗಳು ನಿಮಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಕೆಲವು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿದೆ ಗೊತ್ತಾ, ಸೀದೋಗೋದು ಮತ್ತೆ ಏನು ಒಂಥರ ತೊಳಿಯೋಕ್ಕೆ ಕಷ್ಟ ಆಗೋದು ಆ ಥರ ಏನೂ ಅನ್ಸೋದಿಲ್ಲ. ಆ್ಯಂಡ್ ನೋಡ್ಲಿಕ್ಕೂ ಅಷ್ಟು ತುಂಬ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತವೆ. ಫ್ರೆಂಡ್ಸ್, ನಾನು ಇದನ್ನ ಓಮಿ ಶೆಫಿಂದ ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ನಾನ್ ಸ್ಟಿಕ್ನಲ್ಲಿ ತುಂಬ ಹಾರ್ಮ್ಫುಲ್ ಕೆಮಿಕಲ್ ಕೋಟಿಂಗ್ ಇರುತ್ತೆ. ಅದು ಓವರ್ ಹೀಟ್ ಆದಾಗ ಅಥವಾ ಸ್ಕ್ರಾಚ್ ಬಿದ್ದಾಗ ಬ್ರೇಕ್ ಡೌನ್ ಆಗುತ್ತೆ. ಇದರಿಂದ ಥೈರಾಯ್ಡ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಕ್ಯಾನ್ಸರ್ನಂತಹ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಬರಬಹುದು. ಬಟ್ ಓಮಿ ಶೆಫ್ ಅವರ ಟ್ರಿಪಲ್ ಪ್ರೀಮಿಯಂ ಕುಕ್ವೇರ್ ಕಾಂಬೋ ಸೆಟ್ ಒಂದು ಒಳ್ಳೆ ಆಲ್ಟರ್ನೇಟಿವ್ ಅಂತ ಹೇಳಬಹುದು. ಇದನ್ನ 100% ಪ್ಯೂರ್ ಫುಡ್ ಗ್ರೇಡ್ ಸ್ಟೈನ್ಲೆಸ್ ಸ್ಟೀಲ್ ಅನ್ನ ಬಳಸಿ ತಯಾರಿಸಿರ್ತಾರೆ. ಫಾಸ್ಟ್ ಮತ್ತು ಈವೆನ್ ಹೀಟಿಂಗ್ ಆಗಿ ಟ್ರಿಪಲ್ ಕನ್ಸ್ಟ್ರಕ್ಷನ್ ಇರುತ್ತೆ, ಅದು ಕೂಡ ಅಲ್ಯೂಮಿನಿಯಂ ಕೋರ್ ಜೊತೆಗೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ ಕೋಟಿಂಗ್ ಇರೋದಿಲ್ಲ, ಟಾಕ್ಸಿನ್ಸ್ ಇರೋದಿಲ್ಲ, ಹಾಗೆ ರಸ್ಟ್ ಕೂಡ ಹಿಡಿಯೋದಿಲ್ಲ. ಕ್ವಾಲಿಟಿ ಮತ್ತು ಸೇಫ್ಟಿಗೋಸ್ಕರ ISI ಸರ್ಟಿಫೈಡ್ ಕೂಡ ಆಗಿದೆ. ಗ್ಯಾಸ್, ಇಂಡಕ್ಷನ್, ಸೆರಾಮಿಕ್ ಮತ್ತು ಹೆಲೋಜಿನ್ ಕುಕ್ ಟಾಪ್ಸ್ ಮೇಲೂ ಕೂಡ ಯೂಸ್ ಮಾಡಬಹುದು. ಇದು ಡಿಶ್ ವಾಷರ್ ಸೇಫ್ ಮತ್ತು ಈಸಿಯಾಗಿ ಕ್ಲೀನ್ ಮಾಡಬಹುದು. ಸೇಫ್ ಮತ್ತು ಎಫರ್ಟ್ಲೆಸ್ ಕುಕಿಂಗ್ ಆಗಿ ಹೀಟ್ ರೆಸಿಸ್ಟೆಂಟ್ ಸ್ಟೇನ್ಲೆಸ್ ಸ್ಟೀಲ್ ಹ್ಯಾಂಡಲ್ ಅನ್ನ ಕೊಟ್ಟಿರ್ತಾರೆ. ನನ್ಗಂತೂ ಇವ್ರ ಪ್ರಾಡಕ್ಟ್ಸ್ ತುಂಬಾನೇ ಇಷ್ಟ ಆಯ್ತು. ಈ ಪ್ರಾಡಕ್ಟ್ ಲಿಂಕ್ ಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಮಾಯಾಲೋಕ ಅನ್ನೋ ಕೋಡ್ ನ ಯೂಸ್ ಮಾಡ್ಕೊಂಡ್ರೆ ಇನ್ಸ್ಟಂಟ್ ಆಗಿ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಬೇಕು ಅಂದ್ರೆ ಬೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನೇನೀಗ ಹಿಟ್ಟು ಕಲಿಸ್ತಾ ಇದ್ದೀನಿ. ಏನಕ್ಕೆ ಜಿಲೇಬಿ ಮಾಡಬೇಕು ಅಂತ ಅನ್ಕೊಂಡೆ ಅಂದ್ರೆ, ಇದು ಬೇಗ ಆಗ್ಬಿಡುತ್ತೆ, ಜೊತೆಗೆ ಮಕ್ಕಳಿಗೂ ಅಂದ್ರೆ ರೊಟೀನ್ ಆಗಿ ಮನೇಲಿ ಯಾರ ಮನೆಯಲ್ಲೂ ಜಿಲೇಬಿ ಮಾಡ್ಕೊಡಲ್ಲ ಅಲ್ಲ. ಸೊ ಸ್ವಲ್ಪ ಅವ್ರಿಗೂ ಚೇಂಜ್ ಇರುತ್ತೆ. ಲಡ್ಡು, ಈ ನಿಪ್ಪಟ್ಟು, ಚಕ್ಲಿ ಎಲ್ಲ ತಿಂದಿರ್ತಾರೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅವ್ರಿಗೋಸ್ಕರ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅಂಡ್ ಅದಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ನಮ್ಮನೇಲಿ ಏನ್ ಮಾಡ್ತಿದ್ರು ಗೊತ್ತಾ, ಅದು ಹಿಟ್ಟೆಲ್ಲ ಕಲಿಸ್ಬಿಟ್ಟು ನೆನೆಯಕ್ಕೆ ಇಡ್ತಾ ಇದ್ರು.
ನೆನಪಿದ್ಯಾ ನಿಂಗೆ? ನನಗೆ ಅಷ್ಟಾಗಿ ನೆನಪಿಲ್ಲ, ಬಟ್ ಮಾಡ್ತಾರೆ ಅಂತ ಅಜ್ಜಿ ಮನೇಲಿ ಮಾಡ್ತಿದ್ವಿ. ನಮ್ಮ ಅಜ್ಜಿ ಮನೇಲಿ ಮಾಡ್ತಿದ್ವಿ, ನನಗೆ ನೆನಪಿದೆ. ನಮ್ಮ ಮನೇಲಿ ಈ ತರ ಮಕ್ಳೆಲ್ಲ ಜಾಸ್ತಿ ಸೇರ್ಬಿಟ್ರೆ ಅದು ಒಂದು ಲೋಟ ಇಟ್ಕೊಳ್ತಾ ಇದ್ರು, ಅದಕ್ಕೆ ಹೋಲ್ ಮಾಡ್ಬಿಟ್ಟು ಆ ಲೋಟದಲ್ಲಿ ಮಾಡ್ತಾ ಇದ್ರು. ಚಿಕ್ಕದು ಒಂದು ಲೋಟ, ಅದಕ್ಕೆ ಹೋಲ್ ಮಾಡಿ, ಅಂದ್ರೆ ನನ್ಗೆ ಇದು ಡಿಫ್ರೆಂಟ್ ಆಗಿದೆ ಅಲ್ವಾ, ಲೋಟಕ್ಕೆ ಒಂದು ಹೋಲ್ ಇದೆ ಅಲ್ಲ, ಇದ್ರಲ್ಲಿ ನೀರ್ ಹೆಂಗ್ ಕುಡಿಯೋದು, ಕಾಫಿ ಹೆಂಗ್ ಕುಡಿಯೋದು ಅಂತ ಅನ್ಕೊಳ್ತಿದ್ದೆ. ಇಲ್ಲ ಜಿಲೇಬಿ ಮಾಡೋದು ಅಂತ, ಹೆಂಗ್ ಮಾಡ್ತಾರೆ ಇದು ಹೋಲ್ ಇಟ್ಕೊಂಡು ಜಿಲೇಬಿ, ಅಷ್ಟು ಐಡಿಯಾ ಇರ್ತಿರ್ಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ. ಇನ್ ಕೆಲವರು ತೆಂಗಿನಕಾಯಿ ಚಿಕ್ಕ ಬರುತ್ತಲ್ಲ ಅದಕ್ಕೆ ಹೋಲ್ ಮಾಡ್ಬಿಟ್ಟು ಅದೆಲ್ಲ ಹೋಟೆಲ್ಸ್ ಅಲ್ಲಿ ಹೊರಗಡೆ ಮಾರೋರೆಲ್ಲ ಹಾಗೆ ಮಾಡ್ತಾರೆ. ಕೆಲವರು ಬಟ್ಟೆಲಿ ಕೂಡ ಮಾಡ್ತಾರೆ, ಕಾಟನ್ ಬಟ್ಟೆನ ಇಟ್ಕೊಂಡು. ಹಾಗಾಗಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ನೆನಪಿದೆ, ಚೆನ್ನಾಗಿರ್ತಾ ಇತ್ತು. ಇಷ್ಟಿಷ್ಟು ಕ್ವಾಂಟಿಟಿ ಮಾಡ್ಬಿಡ್ತಿದ್ರು ಜಿಲೇಬಿ. ಯಾರು ಫಸ್ಟ್ ಆಫ್ ಆಲ್ ತುಂಬಾ ಕೆಲಸ ಅನ್ಕೊಂಡು ಆಗ ಮಾಡಕ್ಕೆ ಸ್ವಲ್ಪ ನೋಡಿ ಹೇಳ್ತದೆ, ಯೋಚನೆ ಮಾಡ್ತಾರೆ. ಬಟ್ ಇದು ಯಾವ ತರ ಅಲ್ಲ, ಈಸಿಯಾಗಿ ಮಾಡ್ಬೋದು. ನಮ್ಮ ಮನೇಲಿ ಈ ತರ ನಾನು ರೇಖಾ ಅಡಿಗೆ ಮಾಡಿದ್ದೇ ಇಲ್ಲ ಅಲ್ಲ, ಕಿಚನ್ ಹತ್ರಕ್ಕೆ ಹೋಗಿ ನಾವಿಬ್ರು ಹೋಗಿಲ್ಲ ಹೇಳ್ಬೇಕು ಅಂದ್ರೆ ಕಿಚನ್ ಅಲ್ಲಿ. ಫ್ರೆಂಡ್ಸ್, ಇನ್ನೊಂದೇನ್ ಗೊತ್ತಾ, ಇಲ್ಲಿ ನಮ್ಮ ಮನೇಲಿ ಮೋಕ್ಷ ಏನಾದ್ರು ಹೊಸ ತರದ್ ಏನಾದ್ರು ಟೇಸ್ಟ್ ಮಾಡಿರ್ತಾನೆ, ಕುಕೀಸ್ ಅಥವಾ ಈ ತರದ್ ಏನಾದ್ರು ಮಾಡಿರ್ತಾನಲ್ಲ, ಅಲ್ಲಿ ಊರಿಗೆ ಹೋದ್ಮೇಲೆ ಅವಳು ಇಟ್ಕೊಂಡ್ಬಿಡ್ತಾನಲ್ಲ. ನೀನ್ ಮಾಡು, ಏನ್ ಹೇಳ್ತೀನಿ, ಮಾಡ್ಕೊಳ್ಳೇಬೇಕು. ಮತ್ತೆ ಅಲ್ಲಿ ಆದ್ರೆ ಮಾಡ್ತಿದಾರಲ್ವಾ, ನೀನ್ ಯಾಕೆ ಮಾಡಲ್ಲ, ಆತರ ಕೇಳಿ ಮಾಡ್ಸ್ಕೊಂಡ್ ತಿಂತಾನಂತೆ. ನಂಗೆ ಅದು ತುಂಬಾ ಖುಷಿ ಆಗತ್ತೆ. ಅಂದ್ರೆ ನನ್ನ ಅಡ್ಗೆಗಳು ನಮ್ಮ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ. ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಟ್ಟಿದೆ. ಫ್ರೆಂಡ್ಸ್, ನಾನು ಚಿಕ್ಕವಳಿರ್ಬೇಕಾದ್ರೆ ಇಂಥ ಸ್ವೀಟ್ಸ್ಗಳೆಲ್ಲ ಬೇಕ್ರಿಯಲ್ಲೇ ಸಿಗುತ್ತೆ, ಮನೇಲಿ ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದೆ. ಬಟ್ ಇತ್ತೀಚಿಗಂತೂ ಇದು ಕಾಮನ್ ಆಗಿ ಹೋಗ್ಬಿಟ್ಟಿದೆ ಅಲ್ವಾ, ಎಲ್ಲರ ಮನೆಗಳಲ್ಲಿ ಈ ಥರ ತಿಂಡಿಗಳಂತೂ ಮಾಡೇ ಮಾಡ್ತಾ ಇರ್ತೀವಿ. ಹಬ್ಬಗಳಿಗೆ ಅಂತ ಅಲ್ಲ, ಮನೆಗೆ ಯಾರಾದರೂ ಗೆಸ್ಟ್ ಬಂದರು ಅಥವಾ ನಮ್ಮ ಮಕ್ಕಳೇ ಕೇಳಿದ್ರು ಅಂದ್ಕೊಳ್ಳಿ, ಖುಷಿಯಿಂದ ಮಾಡಿಕೊಡ್ತೀವಲ್ಲ. ಕೆಲವರಿಗಂತೂ ಜಿಲೇಬಿ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇರುತ್ತೆ, ಬಟ್ ಬರುತ್ತೋ ಇಲ್ಲೋ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಯಾಕೆ ಅಂತ ಅಂದ್ಕೊಳ್ತಾರೆ. ಬಟ್ ಆ ರೀತಿ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಫಸ್ಟ್ ಒಂದು ಟ್ರಿಪ್ ಹಾಕಿದಾಗ ಅದು ಬರದೇ ಇರ್ಬೋದು ಕೆಲವರಿಗೆ, ಬಟ್ ಸೆಕೆಂಡ್ ಬ್ಯಾಚ್ ಹಾಕಬೇಕಾದ್ರೆ ನೀವು ಸ್ವಲ್ಪ ಪರ್ಫೆಕ್ಟ್ ಆಗೋಗ್ಬಿಡ್ತೀರ, ಆವಾಗ ಧೈರ್ಯ ಬಂದುಬಿಡುತ್ತೆ. ಯಾಕೆಂದರೆ ಈ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿತ್ತು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಇದು ನಾನು ಮಾಡ್ತಾ ಇರೋದು 3rd ಟೈಮ್. ಇನ್ನು 3 ಜನ ಮಕ್ಕಳು ಆಲ್ರೆಡಿ ಟೇಸ್ಟ್ ಮಾಡಿದ್ದಾರೆ. ಸೊ ಈಗ ಇಷ್ಟೊಂದು ಜಿಲೇಬಿ ನೋಡೋದೆ ಇನ್ನೂ ತಿನ್ನಬೇಕು ಅಂತ ಆಸೆ ಆಗ್ಬಿಟ್ಟಿದೆ. ಚೆನ್ನಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಜೊತೆಗೆ ಒಂದು ಒಳ್ಳೆ ರೆಸಿಪಿನ ಕೂಡ ಮಾಡಿದ್ವಿ. ತಿನ್ನ ಬೇಡ ನಿಂಗಿದು ಇಟ್ಬಿಡಿ. ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ, ತುಂಬಾ ಕಲರ್ಫುಲ್ ಆಗಿಲ್ವಾ? ಸೊ ಈಗ ಟೇಸ್ಟ್ ಮಾಡೋಣ, ತಗೋರಿ. ಮೇಲೆಲ್ಲ ಕ್ರಿಸ್ಪಿ ಆಗಿದೆ. ಸೊ ಒಂದು ಮುರ್ದು ತೋರಿಸ್ತೀನಿ ಹೇಗಿದೆ ಅಂತ ನಿಮಗೆ. ಫ್ರೆಂಡ್ಸ್ ನೋಡಿ, ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗೆಲ್ಲ ಜ್ಯೂಸಿಯಾಗಿದೆ. ನಾವು ಹೊರಗಡೆಯಿಂದ ತರ್ತೀವಲ್ವ, ಅದಕ್ಕಿಂತ ಇದು ಟೇಸ್ಟ್ ಸೂಪರ್ ಆಗಿರುತ್ತೆ. ಜೊತೆಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್. ಇದರ ಕಂಪ್ಲೀಟ್ ರೆಸಿಪಿ ರುಚಿ ಪಾಕಶಾಲೆಯಲ್ಲಿ ನಾಳೆ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಏನಾರು ಚಿನಿಮಾಗೆ ಮೋಕ್ಷ ಬಂದಮೇಲೆ ಬಾತ್ ಟಬ್ನಲ್ಲಿ ಚೆನ್ನಾಗಿ ಆಟಾಡಬೇಕು ಅನ್ನೋದು ಆಸೆ ಆಯಿತು. ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ಇವತ್ತು 1 hour ಮೇಲೇ ಆಟಾಡಿದ್ರು ಸಕ್ಕತ್ತಾಗಿ. ಫ್ರೆಂಡ್ಸ್, ಇನ್ನು ಮೋಕ್ಷಗೆ ಜಿಲೇಬಿ ಇಷ್ಟ ಆಗಿದೆ, ಅದಕ್ಕೆ ಸ್ವಲ್ಪ ಕೊಟ್ಟು ಕಳಿಸ್ಬಿಡ್ತೀನಿ. ಯಾಕೆಂದರೆ ನಾವು ಅಷ್ಟೊಂದು ತಿನ್ನಲ್ಲ, ನಾನು ಅವ್ರಿಗೋಸ್ಕರ ಅಂತಲೇ ಮಾಡಿದ್ದು. ಫ್ರೆಶ್ ಜಿಲೇಬಿ ಹಾಕ್ಲಾ ಮುಂಚೆ ಹಾಕ್ಲಾ ಬಾಕ್ಸ್ಗೆ. ಇನ್ನು ಇವತ್ತು ರೇಖಾ ಮತ್ತು ಮೋಕ್ಷ ಇಬ್ಬರು ಊರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಏನಾದರೂ ನಾನು ಪ್ರತಿ ಸಲ ಅವ್ರು ಬಂದಾಗ ಈ ಥರ ಏನಾದರೂ ಮಾಡಿಕೊಟ್ಟು ಕಳಿಸಿದ್ರೆ ನನಗೂ ತುಂಬ ಖುಷಿ ಅನಿಸುತ್ತೆ. ಸೊ ಇನ್ನು ಜಿಲೇಬಿನೇ ಮಾಡಿದ್ನಲ್ವ, ಅವ್ನಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಸೊ ನಮಗೆ ಒಂದು 4-5 ಇಟ್ಕೊಂಡ್ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಅವನಿಗೆ ಬಾಕ್ಸಿಗೆ ಹಾಕಿ ಕೊಟ್ಟು ಕಳಿಸ್ತಾ ಇದ್ದೀನಿ. ಇನ್ನು ಇವತ್ತು ನೈಟ್ ಬಸ್ಸಿಗೆ ಹೊರಡ್ತಾ ಇದ್ದಾರೆ, ಹಾಗಾಗಿ ರಾತ್ರಿ ಅಡುಗೆ ನಾನೇ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ. ಚಪಾತಿ, ಅದ್ರ ಜೊತೆಗೆ ಗೋರಿಕಾಯಿ ಪಲ್ಯ ಮಾಡಿದ್ದೀನಿ. ಇನ್ನು ದೀರಿಗೂ ಕೂಡ ಸ್ವಲ್ಪ ರವೆ ಕಿಚಡಿ ಮಾಡಿದೆ. ಇನ್ನು ನಮ್ಮ ಮನೆಗೆ ಯಾರೇ ಬಂದರೂ ಖುಷಿಯಾಗಿರ್ತೀವಿ. ಹೋಗೋ ಟೈಮ್ನಲ್ಲಂತೂಪ್ಪ ಯಾಕಾದರೂ ಹೋಗ್ತಾಯಿದ್ರು ಅಂತ ಫೀಲ್ ಬಂದುಬಿಡುತ್ತೆ. ಇನ್ನು ದೀರು ಕೂಡ ಸ್ವಲ್ಪ ಅಡ್ಜಸ್ಟ್ ಆಗಿದ್ದ ಮೋಕ್ಷಗೆ ಮತ್ತು ರೇಖಾಗೆ. ನಮ್ಮ ದೀರು ಇದಾನಲ್ವ, ಚಿನಿಮಾ ಹತ್ರಕ್ಕಿಂತ ಮೋಕ್ಷ ಹತ್ರನೇ ಜಾಸ್ತಿ ಓಡಾಡ್ತಿದ್ದ ಅವ್ನು ಬಂದಾಗಿಂದ. ಮೋಚನ ಅಂತ ಅವ್ನು ಎಲ್ಲೋದ್ರೂ ಅವನ ಜೊತೆನೇ ಹೋಗೋದು. ಮೋಕ್ಷ ಬಂದಾಗಿಂದ ಅಂತೂ ಸ್ವಲ್ಪ ಮನೆ ಇನ್ನೂ ಗಲಾಟೆ ಇತ್ತು, ಈಗ ಸ್ವಲ್ಪ ಸೈಲೆಂಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಇನ್ನು ಇವತ್ತು ರೇಖಾ ಊರಿಗೆ ಹೋಗ್ತಾ ಇದ್ದಾಳೆ. ರೇಖಾ ಮೋಕ್ಷ 10:30ಗೆ ನಾವು ಬಸ್ ಇದೆ ಅವರಿಗೆ. ಸೊ ಎಲ್ಲರೂ ಹೋಗಿ ಬಿಟ್ಟು ಬರ್ತೀವಿ.
ಈಗ ನಾನು ಒಬ್ಳೆ ಮನೇಲಿದ್ದೆ ಅಂದರೆ ಇವನು ಇರ್ತಾನೆ, ಇವನು ನೋಡ್ಕೋಬೇಕು, ಅವಳು ನೋಡ್ಕೋಬೇಕು. ಅದಕ್ಕೆ ಎಲ್ಲರೂ ಹೋಗಿ ಆ ಕಾರಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದ್ಬಿಡೋಣ ಅಂತ. ರೇಖಾ ಏನಾದ್ರು ಮಾತಾಡ್ತೀಯಾ? ಏನೂ ಇಲ್ಲ. 2 ದಿನ ಹೇಗೋ ಕಳೀತೋ ಗೊತ್ತೇ ಆಗಲಿಲ್ಲ. 2 ದಿನ ಅಲ್ಲ 3 ದಿನ. 3 ದಿನ ಹೇಗೋ ಇದು ಗೊತ್ತೇ ಆಗಲಿಲ್ಲ. ಮತ್ತೆ ಹೋಗ್ಬೇಕು, ಆಪ್ಷನ್ ಇಲ್ಲ. ಮತ್ತೆ ಯಾವಾಗ ಬರ್ತೀಯಾ? ನೋಡ್ಕೊಂತೀನಿ ನೆಕ್ಸ್ಟ್ ಹಾಲಿಡೇಸ್ ಇದ್ದಾಗ. ಸರ್ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಇವಿಬ್ಬರು. ನಾನು ಎಸ್ಪೆಷಲಿ ಮೋಕ್ಷನ ತುಂಬ ಮಿಸ್ ಮಾಡ್ತೀನಿ. ನೀನು ಇಲ್ಲೇ ಇರ್ತೀಯ, ನೀನು ಹೆಂಗೆ ಮಿಸ್ ಮಾಡ್ಕೊಳ್ತೀನಿ ಇಲ್ಲ? ಎಲ್ಲಿಗೆ ಹೋಗ್ತೀನಿ ನಾನು? ಸರಿ ಬಿಟ್ಟು ಬರೋಣ ರೇಖನ ಮೋಕ್ಷನ. ಎಲ್ಲಿಗೆ ಹೋಗ್ತೀಯ? ಸ್ಕೂಲ್ಗೆ ಯಾರು ಹೋಗ್ಬೇಕಿಲ್ಲಿ? ಬರ್ತೀಯ ನನ್ನ ಜೊತೆಗೆ? ಸ್ಕೂಲ್ ಅಲ್ಲ, ಸ್ಕೂಲ್ ಹೇಗೆ ಬರೋಣ? ಮತ್ತೆ ಸ್ಕೂಲ್ಗೆ ಹೋಗಲ್ವ ನೀನು? ಮತ್ತೆ ರೇಖಾನ ಬಿಟ್ಟು ಬರೋಣ? ನೀನು ಊರಿಗೆ ಹೋಗ್ತೀಯಾ? ನೀನು ಊರಿಗೆ ಹೋದ್ರೆ ಸ್ಕೂಲಿಗೆ ಹೋಗೋದು ಯಾರು? ಅಲ್ಲಿ ಹೋಗ್ತೀಯ? ಅವಳು ಅಲ್ಲಿ ಹೋಗ್ಬೇಕಂತ ಸ್ಕೂಲ್ಗೆ. ಬರ್ತೀಯ ಅಲ್ಲೇ? ಬಾ ಹೋಗೋಣ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು. ನೆಕ್ಸ್ಟ್ ಹಾಲಿಡೇಸ್ಗೆ ಹೋಗುತ್ತೆ, ಓಕೆನಾ? ಈಗ ಅಳ್ಬಾರ್ದು ಬಾ. ಇವರಿಬ್ರು ಒಂದ್ ಟೈಮ್ನಲ್ಲಿ ಮೋಕ್ಷ ಚಿನಿಮಾ ಎಷ್ಟು ಚೆನ್ನಾಗಿದ್ರು, ಹಿಂಗ್ ಇರ್ತಾ ಇತ್ತು ಅವ್ರ ಬಾಂಡಿಂಗ್. ಇವಾಗ ಬರ್ರಿ ಕಿತ್ತಾಡದೆ. ಹೌದಾ? ಬರ್ರಿ ಕಿತ್ತಾಡದೆ. ನನಗೆ ಉಲ್ಟಾ ಅರ್ಥ ಆಯ್ತು. ಅವಾಗ ಜಗಳ ಆಡ್ತಾ ಇದ್ರಿ, ಈಗ ಚೆನ್ನಾಗಿದ್ದಾರೆ. ಹೌದಾ ರೇಖಾ? ಇವಾಗೆ ಜಾಸ್ತಿ ಜಗಳ ಆಡ್ತಿರೋದು. ಹೌದಾ? ಇವ್ರಿಬ್ರು ಮೋಕ್ಷ ದೀರು ಚೆನ್ನಾಗಿದ್ದಾರೆ ಈಗ. ಅಣ್ಣ ಅಣ್ಣ ತಿನ್ನು, ಅಣ್ಣ ಹಗ್ಗು ಹಗ್ಗು ಕೊಡ್ತಾನೆ. ಮಲಗ್ ಬಿಟ್ಟಿದ್ದಾನ. ಸರಿ ಹೋಗೋಣ, ಟೈಮ್ ಆಯ್ತು ರಾಜು, ಹೋಗೋಣ. ಹೋಗೋಣ ಬಾ. ಇನ್ನು ಮೈಸೂರಂತೂ ವೀಕೆಂಡ್ಸಲ್ಲಿ ಕಾಲು ಇಡೋಕ್ಕೆ ಆಗೋದಿಲ್ಲ. ಇವತ್ತು ಅಷ್ಟೇ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ, ಬಟ್ ಸ್ವಲ್ಪ ರೋಡೆಲ್ಲ ಖಾಲಿ ಖಾಲಿ ಆಗಿತ್ತು. ಹಾಗಾಗಿ ಆದಷ್ಟು ಬೇಗನೆ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ನಮ್ಮ ಮನೇಲಿ ಮೋಕ್ಷಿಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ, ಬಟ್ ಅವನಿಗೆ ಸ್ಕೂಲೆಲ್ಲ ಇರುತ್ತೆ ಪಾಪ, ಅದನ್ನು ಬಿಟ್ಟು ಬಂದಿದ್ದಾನೆ. ಆದ್ರೂ ಹಾಗಂತ ಹೇಳ್ಬಿಟ್ಟು ನಾನು ಕೂಡ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ. ಅದಕ್ಕೆ ಫ್ರೀ ಆದಾಗೆಲ್ಲ ಅವನಿಗೆ ಹಾಲಿಡೇಸ್ ಯಾವಾಗ ಇರುತ್ತೆ ಅವಾಗ ಕರ್ಕೊಂಡು ಬಂದುಬಿಡು ಅಂತ ಹೇಳಿದ್ದೀನಿ. ಇನ್ನು ಸ್ವಲ್ಪ ದೊಡ್ಡವನಾಗ್ಬಿಟ್ರೆ ಅವನೇ ಬಂದುಬಿಡ್ತಾನೆ. ಇನ್ನು ಪ್ರತಿ ಸಲ ರೇಖಾ ಊರಿಗೆ ಹೋಗಬೇಕಾದ್ರೆ ಚಿನ್ನಿಮ್ಮ ಅಳ್ತಾ ಕೂರೋಳು. ಬಟ್ ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವ, ಮತ್ತೆ ಅವ್ರು ಬಂದೇ ಬರ್ತಾರೆ, ನಾವು ಹೋಗ್ತಾ ಇರ್ತೀವಿ ಅನ್ನೋದು ಗೊತ್ತು ಅವಳಿಗೆ. ಅದಕ್ಕೆ ಅವ್ರನ್ನ ಖುಷಿಯಾಗಿ ಕಳಿಸ್ಕೊಟ್ಲವಳು. ಇನ್ನು ನೆಕ್ಸ್ಟ್ ಮಂತ್ ಮತ್ತೆ ರೇಖಾ ಬರ್ತಾಳೆ. ಆವಾಗ ಇನ್ನೂ ಒಂದು 3-4 ದಿವಸ ಎಕ್ಸ್ಟ್ರಾ ಇರ್ತಾಳೆ. ಬಟ್ ಇವಾಗ ನನಗೆ ಆ ರೀತಿ ಆಗಿರೋದ್ರಿಂದ ಅರ್ಜೆಂಟಾಗಿ ಬಂದಳು. ಹಾಗಾಗಿ ತುಂಬ ದಿವಸ ಇರೋಕ್ಕೂ ಆಗಿಲ್ಲ, ಜಾಸ್ತಿ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಆಗಿಲ್ಲ. ಇಲ್ಲ ಅಂತಂದಿದ್ರೆ ನಾವು ಅವಳು ಯಾವಾಗಾದರೂ ಬರ್ತಾಳೆ ಅಲ್ವಾ, ಮುಂಚೆನೇ ಮಾತಾಡ್ಕೊಂಡು ಇದು ಮಾಡೋಣ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂಥೇಳಿ ಎಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಸಮಾಧಾನದಿಂದ ಹೋಗಿ ಬರ್ತಾಯಿದ್ವಿ. ಮತ್ತು ಏನೆಲ್ಲ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನಬೇಕು ಅದೆಲ್ಲವುದು ನಾವು ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಈ ಟೈಮ್ ಆ ಥರ ಏನೂ ಪ್ಲ್ಯಾನ್ ಇಲ್ಲ ಅಲ್ವಾ. ಹಾಗಾಗಿ ಅವಳು ಬಂದಂಗೂ ಅನಿಸಿಲ್ಲ, ತುಂಬ ದಿವಸ ಇದ್ದಂಗೂ ಅನ್ನಿಸ್ತಾ ಇಲ್ಲ. ಇನ್ನು ನಮ್ಮ ಫಾಲೋವರ್ಸು ಹೊಸಪೇಟೆಯಲ್ಲಿ ಕೂಡ ರೇಖಾಗೆ ಸಿಗ್ತಾ ಇರ್ತಾರಂತೆ, ತುಂಬ ಜನ ಸಿಗ್ತಾರಂತೆ. ಅವರು ಕೇಳ್ತಿರ್ತಾರಂತೆ, ಹೋಗಿ ಬಂದ್ರಾ, ಊರಿಗೆ ಹೋಗಿ ಬಂದ್ರಾ, ಯಾವಾಗ ಹೋಗಿ ಬಂದ್ರಿ, ಸೊ ಅದೆಲ್ಲ ವಿಚಾರಿಸ್ತಾ ಇರ್ತಾರೆ ಅಂತ ಹೇಳ್ತಾ ಇದ್ಲು. ಸರಿ, ಇನ್ನು ಧೀರು ಬೇರೆ ಮಲಗಿಬಿಟ್ಟಿದ್ದಾನೆ. ನಾನಂತೂ ಅವನ್ನ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ. ಅದಕ್ಕಾಗಿ ನಾವು ಅವ್ರನ್ನ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ವಿ. ಇಲ್ಲಿಂದ ನಾವು ಹೊರಡ್ತೀವಿ, ಅವರು ಹೊರಡ್ತಾರೆ. ಫ್ರೆಂಡ್ಸಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ರುಟೀನ್ ಇದಾಗಿತ್ತು. ಸೊ ತಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಮಾಯಾಲೋಕ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.